ಅಬ್ದುಲ್ ರಜಾಕ್ ಅವ್ರದ್ದು ವಾದಗಳನ್ನು ಕೇಳಿಸ್ಕೊಂಡ್ರಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಇವತ್ತು ಕನ್ನಡಪ್ರಭದಲ್ಲಿ ಒಂದು ಆರ್ಟಿಕಲ್, ಒಂದು ನ್ಯೂಸ್ ನೋಡಿದೆ. ಮುಸ್ಲಿಂ ಸಂಘಟನೆಗಳು ಬೆಂಬಲಿಸುವ ಅಂದರೆ ಪ್ರತಿಭಟಿಸದೇ ಇರುವ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂದರೆ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದರೆ ಬಿ ಜೆ ಪಿ ಅವರು ಲಾಭ ಮಾಡ್ಕೊಂಡ್ಬಿಡ್ತಾರೆ. ಹೌದು, ಬಂದರೆ ಬರಲಿ ಯೂನಿಫಾರ್ಮ್ ಸಿವಿಲ್ ಕೋಡ್. ಇಲ್ಲ, ಬಂದರೆ ಬರಲಿ ಅಂತಲ್ಲ, ಓಕೆ, ಅದು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನ ಮಾಡೋಣ. ಇವಾಗ ಕರ್ನಾಟಕದಲ್ಲಿ 2B ರಿಸರ್ವೇಷನ್ನ ಕ್ಯಾನ್ಸಲ್ ಮಾಡಿದ್ರು. ಓಕೆ, ನಾವು ರೋಡ್ಗೆ ಇಳಿದಿದ್ರೆ ಎಲೆಕ್ಷನ್ ಅಜೆಂಡಾನೇ ಚೇಂಜ್ ಆಗಿಬಿಟ್ಟಿರೋದು. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಜನನ ಆಗಿದೆ, ಮರಣದ ಡೇಟ್ ಬರೆದ್ಬಿಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ಶಾಂತವಾಗಿರಿ. ಯಾವ ಥರ ಸುಪ್ರೀಂ ಕೋರ್ಟಿಂದ ನಮಗೆ ಸ್ಟೇ ಸಿಕ್ಕಿದೆ 27 ಜುಲೈಗೆ ನೆಕ್ಸ್ಟ್ ಹಿಯರಿಂಗ್ ಇದೆ, ಆಗುತ್ತೆ ಮುಂದೆ, ಅದು ನೋಡೋಣ. ಇದೇ ಥರ ಇವಾಗ ಬಿಜೆಪಿಗೆ ಬೇಕಾಗಿರೋದು ಏನು ಅಂದರೆ, ಫಸ್ಟ್ ಆಫ್ ಆಲ್ ಬಿಜೆಪಿಗೆ ಚೆನ್ನಾಗಿ ಅರ್ಥ ಆಗಿದೆ, ಮುಂದಕ್ಕೆ ಸಂಪೂರ್ಣ ಬಹುಮತ ಸಿಗುತ್ತೋ ಇಲ್ವೋ ಅಂತ ಅವ್ರಿಗೆ ಗೊತ್ತಿಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. 24 ಎಲೆಕ್ಷನ್ಸ್ ಅಲ್ಲಿ ಓಕೆ, ಇವಾಗ ಇರುವ ಪ್ರೈಸ್ ರೈಸು, ಇವಾಗ ಅನ್ಎಂಪ್ಲಾಯ್ಮೆಂಟು, ಇದೆಲ್ಲ ಜನ ಪ್ರಶ್ನೆ ಮಾಡಕ್ಕೆ ಶುರು ಮಾಡ್ತಾರೆ ಎಲೆಕ್ಷನ್ ರ್ಯಾಲೀಸ್ ಅಲ್ಲಿ. ಅದಕ್ಕೂ ಮುಂಚೆ ಒಂದು ಡೈವರ್ಷನ್ ಟ್ಯಾಕ್ಟಿಕ್ ಏನು ಅಂತ ಹೇಳಿದ್ರೆ, ಇವಾಗ ಡೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ಗಿನ ಮುಂಚೆ CAA NRC ಎಷ್ಟು ಒಬ್ಬರ ಇತ್ತಿತ್ತು, ಏನಾಯಿತು CAA NRC ಇಂಪ್ಲಿಮೆಂಟ್ ಮಾಡಿಬಿಟ್ರಾ, ಅವಾಗ ಎಷ್ಟು ಮಾತುಗಳಾಯಿತು, ಎಷ್ಟು ಚರ್ಚೆ ನೀವು ಮಾಡಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಅದು ಎಲೆಕ್ಷನ್ಗಿನ ಮುಂಚೆ ಇದೊಂದು ಎಲೆಕ್ಷನ್ ಸ್ಟಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಲಾ ಕಮಿಷನ್ ಸ್ವತಃ ಹೇಳಿದೆ, ಇಲ್ಲ, ದಿಸ್ ಇಸ್ ನಾಟ್ ಡಿಸೈರಬಲ್, ನಾಟ್ ನೆಸೆಸರಿ, ನಾಟ್ ದ ರೈಟ್ ಟೈಮ್ ಅಂತ. ಮತ್ತೆ ಇಲ್ಲ, ಸುಪ್ರೀಂ ಕೋರ್ಟ್ ಎಷ್ಟೋ ಒಂದು ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ಮಾಡಬೇಕು, ಒಳ್ಳೇದು ಅಂತ ಹೇಳಿದೆ. ಇದು ಇವರು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ನೋ, ದಟ್ ಈಸ್ ಒನ್ ಮೋರ್ ಥಿಂಗ್. ಜುಲೈ 14th ವರೆಗೂ ಲಾ ಕಮಿಷನ್ ಇನ್ನು ನಿಮ್ಮ ಪ್ರಸ್ತಾಪ ತಗೊಂಬಂದು ನೀವು ಕೊಡಿ, ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಕೇಳಿದೆ. ಅದಕ್ಕೂ ಮುಂಚೆ ಇವರು ಮಧ್ಯಪ್ರದೇಶದಲ್ಲಿ ಹೋಗ್ಬಿಟ್ಟು ಮೇರೆ ಪಸ್ಮಾಂದ ಮುಸ್ಲಿಂ ಭಾಯ್ ಬೆಹನ್ ಅಂತ ಹೇಳ್ತಾರಲ್ಲ, ಇದೊಂದು ನಾಟಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇದು ಎಲೆಕ್ಷನ್ಗೋಸ್ಕರ ಯಾವುದೇ ಥರ ನೋಡಿ, ಎಷ್ಟೊಂದನ್ನ ಇವ್ರು ತೊಗೊಂಬಂದ್ರು. ಇವಾಗ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಏಕ್ ಘರ್ ಮೇ दो नियम दो तो देश कैसे आगे बढ़ेगा ಅಂತ. घर में ये कमरे में आग लगी है, मणिपुर में 100 लोग मर गए हैं, 1000 गवर्नमेंट के राइफल्स लेके भाग गए हैं. इसके बारे में मोदी जी को चिंता नहीं पड़ी है. ಉರಿತಾ ಇದೆ ಮಣಿಪುರ್, ಅಲ್ಲೇನು ಹೋಗ್ಬಿಟ್ಟು ಅದ್ರಲ್ಲಿ ಒಂದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪನೂ ಇದ್ದಿಲ್ವಾ ಮನ್ಸಲ್ಲಿ ಒಂದು. ಅದಾದ ನಂತರ ಅರುಣಾಚಲ್ ಪ್ರದೇಶದಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಚೈನಾ ಬಂದು ಕೂತೈತೆ. ಅರುಣಾಚಲ್ ಪ್ರದೇಶದಲ್ಲಿ ಚೈನಾ ಬಂದು ಕೂತೈತೆ. ಕಾಶ್ಮೀರಲ್ಲಿ ನೀವು 370 ತೆಗೆದ್ಬಿಟ್ವಿ, 35 ಚೆಸ್ಟ್ ಥಂಪಿಂಗ್ ಎಷ್ಟೊಂದು ಮಾಡಿಲ್ಲ ನೀವು. ಇದುವರೆಗೂ ಅಲ್ಲಿ ಎಲೆಕ್ಷನ್ ಮಾಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ಅದಾದ ನಂತರ CAA NRC ತಗೊಬಂದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಹಾಕಿಲ್ಲ. ಇವ್ರು ಮಾಡಿದ ರೂಲ್ಸ್ ರೆಗ್ಯುಲೇಷನ್ಸ್ ಏನೇನು ತಗೊಬಂದ್ರು ಎಲ್ಲ ವಾಪಸ್ಸು. ಇವಾಗ ಫಾರ್ಮ್ ಲಾಸ್ ತಗೊಂಡ್ರು, ಸಾರಿ ಹೇಳ್ಬಿಟ್ಟು ವಾಪಸ್ ತಗೋಬೇಕಾಗಿತ್ತು. ನೋಟ್ ಬಂದಿ ಮಾಡಿದ್ರು, ಹಾಳಾಗೋಯ್ತು ಎಷ್ಟೋ ಒಂದು ಲಕ್ಷಾಂತರ ಬಿಸ್ನೆಸಸ್. ತಿರ್ಗಾ 2,000 ರೂಪಾಯಿ ನೋಟ್ ವಾಪಸ್ ತಗೊಳ್ತಾರೆ. ಫೇಲ್ಡ್ ಎಕ್ಸರ್ಸೈಸ್, ಯೂಸ್ಲೆಸ್ ಎಕ್ಸರ್ಸೈಸ್ ಆಯ್ತದು. ಇವಾಗ GST ಬಗ್ಗೆ ಇವತ್ತಿಗೂ ಕ್ಲಾರಿಟಿ ಎಷ್ಟೊಂದರಲ್ಲೂ ಇಲ್ಲ. 3 months ಅಲ್ಲಿ ಅವನು ರೆಗ್ಯುಲರ್ ಆಗಿ ಇದು ಮಾಡಬೇಕು, ಅವ್ನು ಆಡಿಟರ್ಗೆ ಪೇಮೆಂಟ್ ಮಾಡ್ಕೊಂಡು ಕೂತವನೆ, ಅದು ಒಂದು ಕ್ಲಾರಿಟಿಯಲ್ಲಿ ಬಂದಿಲ್ಲ. ಫಾರ್ಮರ್ಸ್ ಇನ್ಕಮ್ ನಾವು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಫಾರ್ಮರ್ಸ್ ಇವತ್ತು ಲಾಸಲ್ಲಿದ್ದಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡೋಕ್ಕಾಗಿಲ್ಲ. ಈ ಸಂದರ್ಭದಲ್ಲಿ ನೀವು ತೊಗೊಂಬಂದ್ಬಿಟ್ಟು ಇವಾಗ ಒಂದು ನ್ಯಾಯ ಕೊಡಬೇಕು ಎಲ್ಲರಿಗೆ ಅಂತ. ಯಾರಿಗೋಸ್ಕರ ರೀ ನ್ಯಾಯ? ನಿಮಗೆ ಹೊಟ್ಟೆ ಉರಿನ ನಾನು ಒಂದೇ ಮದುವೆ ಮಾಡ್ತಾ ಇದ್ದೀನಿ, ಇವ್ರು 4 ಮಾಡ್ಕೊಂಡ್ಬಿಡ್ತಾರೆ ಅಂತ. ಇವ್ನ ಸೆಡೆ ನನ್ನ ಮಗ. ನೀವು ಆರ್ಥೋಡಾಕ್ಸ್ ಹಿಂದೂಗಳು, ಹಿಂದುತ್ವ ನಿಮಗೆ ಯಾಕ್ರಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕಾಳಜಿ? ಯಾವ ಗಿರಾಕಿತ್ತು ಹೊಡಿಬೇಕು. ಆ 6 ಮಕ್ಕಳು ಹಿಜಾಬ್ ಹಾಕೊಳ್ಳಕ್ ಅವಕಾಶ ಕೊಡ್ಲಿಲ್ಲ ನೀವು. ಯಾವುದೋ ಒಂದು 5 ಮಕ್ಕಳು ಹಿಜಾಬ್ ಹಾಕಿದಕ್ಕೆ ಅಲ್ಲಿ ಮಧ್ಯಪ್ರದೇಶದಲ್ಲಿ 2 ಮಕ್ಕಳು ಇರೋ ಈ ದೇಶದಲ್ಲಿ ಹೊರದಾಕ್ಬಿಟ್ರಿ ನೀವು. ಟ್ಯಾಕ್ಸ್ ಕಟ್ಟಿ ಅದರ ಮೇಲೆ ಫ್ಲೋರ್ ಅನ್ನ ಡೆಮಾಲಿಷ್ ಮಾಡಿದ್ರಿ. 10 ಮಕ್ಕಳು ಇಟ್ಕೊಂಡಿರೋರು ಸಬ್ಸಿಡಿ ತಗೋತಾರೆ. ಇದು ಈ ಗಂಗಾ ಜಮುನಾ ಸ್ಕೂಲ್ ಹೋಗ್ಬೇಕಾಗಿರೋದು. ನಿಮ್ ಸಂಖ್ಯೆಯನ್ನು ನೋಡಿ ಗೊತ್ತಾಗಲ್ವಾ? ಪುರುಸತ್ತಿಲ್ದ ಮಕ್ಕಳು ಹುಟ್ಟಿಸ್ತಾ ಇದ್ರೆ ಇಲ್ವಾ ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಿಲ್ವಾ? ಈ ಒಂದು 3 ಜನ ಹಿಂದೂ ಹೆಣ್ಣು ಮಕ್ಕಳು ಹಿಜಾಬ್ ಫೋಟೋ ಹಾಕ್ಬಿಟ್ಟು ನಮ್ಮ 98.5 ರಿಸಲ್ಟ್ ಬಂದೈತೆ ನೋಡಿ ಅಂತ ಆ ಒಂದು ಬೋರ್ಡ್ ಹಾಕಿದಕ್ಕೆ ಅವರ ಮೇಲೆ ಒಂದಿರೋ ಒಂದು ಫ್ಲೋರ್ ಅನ್ನ ಹೊಡೆದಾಕಿದ್ರು. ಆ ಮಕ್ಕಳು ಹೋಗ್ತಾ ಬರ್ತಿದ್ದ 30 ವರ್ಷಗಳಿಂದ ರಾಹುಲ್ ಗಾಂಧಿ ಮುಂದೆ ಸರ್ ಒಂದ್ ನಿಮಿಷ ಆ ಗೇಟ್ ಮುಂದೆ ಸರ್ ನಿಮ್ ಟೈಮ್ ಬಂದಾಗ ನೀವು ಮಾತಾಡಿ. ತೋರಿಸ್ತೀನಿ. ಮುಸಲ್ಮಾನರಿಗೆ ಇದುವರೆಗೂ ಉತ್ತರ ಪ್ರದೇಶದಲ್ಲಿ ಎಷ್ಟೊಂದಾಯ್ತು. ಇದೇನು ಏಕಾಭಿಪ್ರಾಯ ಆಗೋ ಸಾಧ್ಯತೆ ಇಲ್ಲ ರೀ.
ಎಲ್ಲರೂ ಸೇರ್ಕೊಂಡು ಒಂದು ನಿರ್ಧಾರಕ್ಕೆ ಬಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತಾರೆ. ಹಂಗಿಲ್ಲ ಇಲ್ಲ, ಯಾಕೆ ಬೇಕು ನಮಗೆ? ಅರೆ ಯಾಕೆ ಬೇಕು? ಯಾಕೆ ಬೇಕು? ಏನೇನು ಬೇಕಾಗಿತ್ತು? ಅರೆ ಸಂವಿಧಾನ ಅವಕಾಶ ಕೊಟ್ಟಿದೆ ಅಲ್ವಾ? ಯಾವುದಕ್ಕೆ ಅವಕಾಶ ಕೊಟ್ಟಿದೆ? ನಿಮ್ದ್ರಲ್ಲೂ ಇದೆ ಅಲ್ವಾ? ಸಂವಿಧಾನ ಹೇಳಿಲ್ವಾ? ಇವಾಗ ನಿಮ್ದ್ರಲ್ಲೂ ಇದೆ ಅಲ್ವಾ? ಏನಿದೆ? ಉತ್ತರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ನೀವು ಕಿತ್ತಾಕ್ರಿ ಅದನ್ನ. ಅಲ್ಲ ಸೌಮ್ಯ, ಕಿತ್ತಾಕ್ರಿ. ತಲಾಖ್ ಕಿತ್ತಾಕ್ರಿ ಅದನ್ನ. ಮಾಡಿ.